ಇವಾಗ ಯಾಕಂದ್ರೆ ನಿಮ್ಮ ಪರ್ಮಿಷನ್ ಬೇಕು. ನೀವು ಓಕೆ, ಯಾಕಂದ್ರೆ ಅದರಲ್ಲಿ ಓಕೆ ಅಂತ ಹೇಳಿದ್ರೆ ಈ ವಿಚಾರದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ವಿಡಿಯೋನ. ಇದನ್ನ ಯಪ್ಪ ಮಾಡಪ್ಪ, ನೀನ ನನ್ ಜೊತೆಗೆ ಇರ್ಬೇಕಾರೆ ನನಗೆ ಎದ್ರದಪ್ಪ ಭಯ ನನ್ನಪ್ಪ. ಯಾಕಂದ್ರೆ ಎಷ್ಟೋ ಜನಗಳದ್ರಲ್ಲಿ ಇದ್ರಲ್ಲಿ ಒಂದೆರಡು ಮಾತು. ಹಲೋ, ನಮಸ್ಕಾರ. ನಮಸ್ಕಾರ ಗುರುಗಳೇ. ಇವತ್ತು ಸಿಕ್ಕ್ರಿ ಏನಪ್ಪ ನನಗೆ ನೀವು? ಯಾರು ಮಾತಾಡ್ತಾ ಇರೋದು? ನನ್ನಪ್ಪ, ನನ್ ತಂದೆ, ನಿಮ್ ಭಕ್ತರಪ್ಪ ನಾವು. ಯಾಕೆ ಹೇಳ್ತಾ ಇದ್ದೀರಾ? ಬಹಳ ನೋವೇ ಆಗತ್ತನಪ್ಪ. 40 ತಿಂಗಳಾತಪ್ಪ ನೀನ್ ಕಾಂಟ್ಯಾಕ್ಟ್ ಮಾಡಕತ್ತಿ. 1 ತಿಂಗಳಾಯ್ತಾ? ಹ್ಞೂನಪ್ಪ ಯಪ್ಪ, 1 ತಿಂಗಳಿಂದ ನಿನ್ ನಂಬರ್ ಸಿಕ್ಕಲ್ಲ. ಮೊನ್ನೆ 29ನೇ ತಾರೀಕಿಗೆ ನಿನ್ ನಂಬರ್ ಸಿಕ್ಕತ್ತಪ್ಪ ನನ್ನಪ್ಪ, ನನ್ ತಂದೆ. ಇಂಥ ಬಿಡಿ, ಅಳಬಾರ್ದು. ನಿಮ್ಮ ಕಣ್ಣೀರು ಒರೆಸೋದಕ್ಕೆ ನಾನು ಬಂದಿದ್ದೀನಿ. ಗುರು ರಾಘವೇಂದ್ರ ಸ್ವಾಮಿಯವರು ನನಗೊಂದು ಕೆಲಸ ಕೊಟ್ಟಿದ್ದಾರೆ. ಯಾರು ಕಣ್ಣೀರ್ ಹಾಕ್ತಾರೆ ಅವರ ಕಣ್ಣೀರನ್ನು ಒರೆಸುವಷ್ಟು ಶಕ್ತಿ ನಿನ್ನಲ್ಲಿ ತುಂಬುತ್ತೀನಿ ಮಗನೇ ಅಂತ ಹೇಳಿ ಕಳಿಸಿದ್ದಾರೆ. ನೀವೆಲ್ಲಾ ನನ್ನ ತಮ್ಮಂದಿರು, ಎಲ್ಲಾ ನನ್ನ ತಾಯಿಂದಿರ ಕಣ್ಣೀರ್ ಒರೆಸುವುದಕ್ಕೆ ನನ್ನನ್ನು ಕಳಿಸಿ ಕೊಟ್ಟಿದ್ದಾರೆ. ಇದೊಂದು ಕೆಲಸವನ್ನು ಕೊಟ್ಟಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿಯವರು. ಅಳಬಾರ್ದು, ಅಳಬಾರ್ದು. ಏನ್ ಹೇಳಿ, ಏನ್ ಸಮಸ್ಯೆ ಆಗಿದೆ ನಿಮ್ಗೆ? ಏನಿಲ್ಲಪ್ಪ ನನ್ನಪ್ಪ, ದುಡಿದ್ರಾಗತ್ತೆ ಅಂದ್ ಗಾಡಿಗಳು ತಂದಿವಪ್ಪ. ಈಗ ದುಡಿದ್ರಾಗತ್ತೆ ಅಂದ್ ಗಾಡಿಗಳು ತಂದಿವಪ್ಪ ನಾವು. ಈಗ ಗಾಡಿ ದುಡಿಮೆ ಇಲ್ಲ. ಈಗ ಸಾಲನ ಕಟ್ಟೋದಾಗ್ವಲ್ದು, ಲೋನ್ ಕಟ್ಟೋದಾಗ್ವಲ್ದು. ಬಹಳ ತೊಂದ್ರೆ ಆಗದನಪ್ಪ ಯಪ್ಪ. ಎಲ್ಲಿಂದ ಮಾತಾಡ್ತಾ ಇರೋದು? ಬ್ಯಾಡಗಿ ತಾಲೂಕ್ನಿದ್ದಪ್ಪ. ನೀವ್ ಇದಕ್ಕೆ ಮುಂಚೆ ನನ್ನ ಹತ್ರ ಮಾತಾಡಿದ್ದೀರಾ? ಇಲ್ಲಪ್ಪ ಯಪ್ಪ, ನಿಮ್ ನಂಬರ್ ಸಿಕ್ಕದಲ್ಲಪ್ಪ ಯಪ್ಪ. ಇದಕ್ಕೆ ಮುಂಚೆ ನನ್ನ ಹತ್ರ ಮಾತಾಡಿಲ್ವಾ ನೀವು? ಇಲ್ಲಪ್ಪ ಯಪ್ಪ, ಸಿಕ್ಕದ್ರ ಒತ್ತ ನನ್ ಸಮಸ್ಯೆ ಪರಿಹಾರ ಆಕತ್ತಪ್ಪ ಯಪ್ಪ. ಸಿಗ್ಲಿಲ್ಲಪ್ಪ ಯಪ್ಪ. ಯಾವ ಊರಂತ ಹೇಳಿದ್ರೆ ಅಳಬಾರ್ದು. ಫಸ್ಟ್ ಅಳದು ನಿಲ್ಲಿಸ್ಬೇಕು ಸ್ವಾಮಿ, ಅಳದು ನಿಲ್ಲಿಸ್ಬೇಕು. ಬೇಕಾದ್ರೆ 1 ನಿಮಿಷ ಸುಧಾರಿಸ್ಕೊಳ್ಳಿ, ನಾನು ಫೋನ್ ಕಟ್ ಮಾಡಲ್ಲ, ಸುಧಾರಿಸ್ಕೊಳ್ಳಿ. ಆದ್ರೆ ಮತ್ತೆ ಫೋನ್ ಕಟ್ ಮಾಡಿದ್ರೆ ನಾನು ಲೈನ್ ಸಿಗೋದು ಕಷ್ಟ. ಹ್ಞೂನಪ್ಪ ಯಪ್ಪ, ಬ್ಯಾಡಗಿ ತಾಲೂಕ್ನಿದ್ದಪ್ಪ. ಬ್ಯಾಡಗಿ ತಾಲೂಕಿಂದನಾ? ಹ್ಞೂನಪ್ಪ. ಓಕೆ, ಇವಾಗ ಆಯ್ತು. ಚಿಂತೆ ಮಾಡ್ಬಿಡಿ. ಗಾಡಿ ತಗೊಂಡ್ ಬಂದಿದ್ದೀರಾ, ದುಡಿಮೆ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಹ್ಞೂನಪ್ಪ. ಏನ್ ನಿಮ್ಮ ಹೆಸರು? ಫಕೀರಪ್ಪ ಅಂತ. ಫಕೀರಪ್ಪ ಅಂತ ಹೇಳಿನಾ? ಹ್ಞೂನಪ್ಪ. ನಿಮ್ ಡೇಟ್ ಆಫ್ ಬರ್ತ್ ಗೊತ್ತಿದೆನಾ ನಿಮ್ಗೆ? ಡೇಟ್ ಆಫ್ ಬರ್ತ್ ನೆನಪಲ್ಲಪ್ಪ. ಯಾರು ಡ್ರೈವಿಂಗ್ ಮಾಡ್ತಾ ಇರೋದು ಯಾರು ಇವಾಗ? ನನ್ನ ಮಗನಪ್ಪ. ಅವ್ರದ್ದು ಡೇಟ್ ಆಫ್ ಬರ್ತ್ ಗೊತ್ತಿರ್ಬೋದಾ? ಅವ್ರದ್ದು ಗೊತ್ತಿಲ್ಲಪ್ಪ, ನಂದ ಹೇಳ್ತಾನಪ್ಪ. ಈ ಹುಡುಕಿ ನೀವು 1 ನಿಮಿಷ ಲೈನ್ ಮೇಲೆ ಇದ್ರೆ. ನಾನ್ ಲೈನಲ್ಲೇ ಇರ್ತೀನಿ, ಕಟ್ ಮಾಡುವುದಿಲ್ಲ. ನೀವು ಕಟ್ ಮಾಡ್ಬೇಡಿ. ಮಾತಾಡೋಕೆ ನಿಮ್ ಧ್ವನಿ ನನ್ ಕೇಳಿಸ್ತಾ ಇಲ್ಲ ಅಂತ ಕಟ್ ಮಾಡಿದ್ರೆ ಮತ್ತೆ ನಿಮ್ಗೆ ಲೈನ್ ಸಿಗುದಿಲ್ಲ. ಬೇರೆಯವ್ರು ಫೋನ್ ಮಾಡ್ತಿರ್ತಾರೆ. ಯಾಕಂದ್ರೆ ಅವ್ರ ಫೋನ್ ಕಟ್ ಮಾಡ್ಬಾರ್ದು ನಾನು, ಅದಕ್ಕೆ. ಬಹಳ ದಿನ ಆತಪ್ಪ ನೀನ್ ಲೈನ್ ಹುಡ್ಕಕತ್ತಮ್ಮ. ನನ್ ತಂದೆ ಇವತ್ ಸಿಕ್ಕಪ್ಪ ನೀನ ನನ್ನಪ್ಪ ನನಗ. ಯಪ್ಪ, ಎಷ್ಟ್ ಸಲ ಇದ್ರ ಮಾಡೇನಪ್ಪ ಯಪ್ಪ. ಇಲ್ಲೇ ರಾಯರ್ ಮಠ ಐತಪ್ಪ, ದಿನ ಹುಕ್ಕಿದ್ದೆಪ್ಪ. ಯಾಕೆ ನನಗ್ ಸಿಗೋಲ್ರಿ, ಯಾಕೆ ನನಗ್ ಲೈನ್ ಸಿಗೋಲ್ರಿ ಅಂತ ಕೇಳ್ತಿದ್ದೆ. ಅವ್ರು ನನ್ ಜೊತೆ ಮಾತಾಡಬೇಕಲ್ಲಪ್ಪ, ಸುಮ್ಮನೆ ಕುಂದ್ರವ್ರು. ಇವತ್ ಸಿಕ್ಕಪ್ಪ ನನ್ನಪ್ಪ, ನನ್ ತಂದೆ. ನಿನ್ನ ನಂಬಿದ್ದೀನಪ್ಪ ನನ್ನಪ್ಪ, ನನ್ ತಂದೆ. ನನ್ನ ಕೈ ಬಿಡ್ಬಿಡಪ್ಪ. ಅಯ್ಯೋ ಸ್ವಾಮಿ, ನಾವ್ ಯಾರು ಸ್ವಾಮಿ? ಗುರು ರಾಘವೇಂದ್ರ ಸ್ವಾಮಿ ಅವರ ಪಾದ ಹಿಡಿದಿದ್ದೀರಾ ನೀವು. ನಾನು ನಿಮ್ಮ ಹಾಗೆ ಮನುಷ್ಯನೇ. ಯಪ್ಪ, ಅಲ್ಲೇ 1 ತಿಂಗಳಾತಪ್ಪ ಈಗ ಅವ್ರ ಪೂಜೆ ಹಿಡಿದು. 7 ದಿನ ರಥ ಹಿಡಿದ್ರು. 7 ದಿನ ರಥ ಮುಗಿಸಿ ಮತ್ ಮನ್ ಗುರುವಾರದ ಹಿಡ್ದವಪ್ಪ. ದಿನ ತುಪ್ಪ ದೀಪ ಹಚ್ತಾನಪ್ಪ, ದಿನ ಅವ್ರ ಮಠಕ್ಕೆ ಹೋಗ್ಕನಪ್ಪ. ಏನು 7 ದಿನ ಯಾರು ಹೇಳ್ಕೊಟ್ಟಿದ್ದು? ನಾನು ಹೇಳಿದಿನ? ಇಲ್ಲಪ್ಪ, ಇಲ್ಲಪ್ಪ. ಇಲ್ಲಿ ಇದ್ರಾಗ ಫೋನ್ ನೋಡಿದಿಪ್ಪ. ಯಾಕಂದ್ರೆ 7 ವಾರ ಮಾಡಿದ್ ಸಕ್ಸಸ್ ಆಗ್ಲಿಲ್ವಾ? ಕೆಲಸ ಆಗ್ಲಿಲ್ವಾ ನಿಮ್ಗೆ? ಇಲ್ಲಪ್ಪ ಯಪ್ಪ, ಅದ ಆಗ್ಲಿಲ್ಲಪ್ಪ ಯಪ್ಪ. ಆಯ್ತು, ನಾನೊಂದು ರಥ ಹೇಳ್ತೀನಿ. ಆ ರಥದಲ್ಲಿ ಪೂಜೆ ಮಾಡಿ ಖಂಡಿತ ಒಳ್ಳೇದಾಗತ್ತೆ. ಕರ್ಮಗಳು ಕಳೆದು ಹೋಯ್ತು ಅಂದ್ರೆ ಆಟೋಮೆಟಿಕ್ ಆಗಿ ನಿಮ್ಮ ಕೆಲಸ ಸಕ್ಸಸ್ ಆಗುತ್ತೆ. ಇವಾಗ ಯಾಕೆ ಈ ರಥ ಬರುತ್ತೆ ಅಂದ್ರೆ ಸ್ವಾಮಿ, ನಿಮ್ಮ ಕರ್ಮಗಳು ಇರುತ್ತಲ್ವಾ, ಆ ಕರ್ಮಗಳು 7 ವರ್ಷ, 14 ವರ್ಷ, 21 ವರ್ಷ ಇರುತ್ತೆ ಕರ್ಮಗಳು. ಆ ಕರ್ಮ, ನಾವ್ ಏನ್ ಕರ್ಮಗಳನ್ನು ಮಾಡಿರ್ತೀವಿ ಅದನ್ನ ಈಗಿನ ಜನ್ಮದಲ್ಲಿ ನಾವೇ ಅನುಭವಿಸಲೇಬೇಕು. ಅದಕ್ಕೆ ಆ ಕರ್ಮಗಳು ಕಳೆದು ಹೋಗುವುದಕ್ಕೋಸ್ಕರ ನಿಮ್ಗೆ 7 ವಾರದ ರಥ, 9 ವಾರದ ರಥವನ್ನು ತಿಳಿಸಿಕೊಡುತ್ತಾ ಇರೋದು. ಯಾಕೆ ನನ್ನ ಮಕ್ಕಳು ಆಗ್ಲಿ, ನನ್ನ ಭಕ್ತಾದಿಗಳಾಗ್ಲಿ, ಗುರು ರಾಘವೇಂದ್ರ ಸ್ವಾಮಿ ಅವರು ಹೇಳಿದ್ದು ಏನು ಕರ್ಮಗಳು ಮಾಡಿರ್ತಾರೆ ಆ ಕರ್ಮಗಳಿಗೆ ಮುಕ್ತಿಯಾಗ್ಲಿ ತಂದೆ ಅಂತ ಹೇಳಿ ದೇವರಲ್ಲಿ ಜಪ ಮಾಡುತ್ತಾ ಕುಳಿತಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿ ಅವರು.
ಹ್ಞೂನಪ್ಪ ಅಪ್ಪ. ಅದಕ್ಕೆ ಅವರು 7 ವರ್ಷ 14 ವರ್ಷ 21 ವರ್ಷ ಕಷ್ಟ ಆಗತ್ತೆ ಅವರಿಗೆ, ಅಲ್ಲಿವರೆಗೂ ಆದ್ರೆ ನೊಂದುಕೊಂತಾರೆ. ದೇವ್ರ ಹತ್ರ ಕೇಳ್ತಾ ಇದ್ದಾರೆ ರಾಯರು. ಅದಕ್ಕೆ ಅವ್ರೆಲ್ಲರಿಗೂ ಇಲ್ಲ, ಅವ್ರ ಕರ್ಮಗಳು ಮುಕ್ತಿ ಆಗ್ಬೇಕು ಅಂತ ದೇವ್ರು ಒಂದು ತಥಾಸ್ತು ಮಾಡಿರ್ತಾರೆ. ಆ ತಥಾಸ್ತಿಗೋಸ್ಕರ ಗುರು ರಾಘವೇಂದ್ರ ಸ್ವಾಮಿ ಅವರು ಏನ್ ಹೇಳಿರ್ತಾರೆ, ಈ 7 ವರ್ಷ 14 ವರ್ಷ 21 ವರ್ಷ ತುಂಬಾ ಲಾಂಗ್ ಆಗುತ್ತೆ, ತುಂಬಾ ಸಮಯ ಹಿಡಿಯುತ್ತೆ, ಅದಕ್ಕೆಲ್ಲ ಕಳೆದು ಹೋಗ್ಬೇಕು ಅನ್ನೋ ಒಂದು ಮೂಮೆಂಟ್ ರಾಯರು ಯೋಚನೆ ಮಾಡುವಂತ ಸಂದರ್ಭದಲ್ಲಿ ನಿಮ್ಗೆಲ್ಲರಿಗೂ 9 ವಾರದ ವ್ರತವನ್ನು ತಿಳಿಸಿಕೊಟ್ಟು ನನಗೆ ಆ ಕೆಲಸವನ್ನು ಕೊಟ್ಟಿದ್ದಾರೆ. ಇದನ್ನೆಲ್ಲಾ ಭಕ್ತಾದಿಗಳ ಹತ್ರ, ಯಾಕಂದ್ರೆ ನಾನು ಮೌನವಾಗಿ ದೇವರಲ್ಲಿ ಜಪ ಮಾಡುತ್ತಾ ಕುಳಿತಿರುತ್ತೇನೆ, ಇದನ್ನ ತಿಳಿಸಿಕೊಡುವಂತಂದು ಎಷ್ಟೋ ಜನಗಳ ತಾಯಿಂದ್ರೆ ಕಣ್ಣೀರನ್ನು ಒರೆಸುವಷ್ಟು ಶಕ್ತಿ ನನಗೆ ತುಂಬಿದ್ದಾರೆ. ಅಂದ್ರೆ ನಾನು ಪುಣ್ಯವಂತ. ನಾನು ನಿಮ್ಮ ಹಾಗೆ ಮನುಷ್ಯನೇ, ಇಲ್ಲಿ ನಾನು ದೇವರು ಅಲ್ಲ, ಗುರುಗಳಲ್ಲ. ಎಲ್ಲಾ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ, ನಿಮ್ಮೆಲ್ಲರಿಗೂ ಕರ್ಮಗಳು ಕಳೆದು ಹೋಗ್ಬೇಕು ಅನ್ನೋದೇ ನನ್ನ ಆಸೆ. ನೀವು ನೆಮ್ಮದಿಯಾಗಿ ನಿಮ್ಮ ಸಂಸಾರ, ನಿಮ್ಮ ಕುಟುಂಬದವರ ಜೊತೆ ಅನ್ಯೋನ್ಯತವಾಗಿ 100 ವರ್ಷ ಸುಖ ಶಾಂತಿ ನೆಮ್ಮದಿಯಿಂದ ಬದುಕಬೇಕು ಅನ್ನುವುದೇ ನನ್ನ ಆಸೆ ಸ್ವಾಮಿ. ಅದಕ್ಕೆ ಚಿಂತಿಸಬೇಡಿ, ನಾನು ನಿಮ್ಗೆ ಎಲ್ಲಾ ಪ್ರತಿಯೊಂದು ತಿಳಿಸಿಕೊಡುತ್ತೇನೆ. ರಾಯರ್ನ ನಂಬಿ ಒಂದ್ ಹೆಜ್ಜೆ ಮುಂದೆ ಹಾಕಿದ್ರೆ ನಿಮ್ಮ ಬದುಕನ್ನೇ ಬದಲಾಯಿಸಿ ಬಿಡ್ತಾರೆ ಗುರು ರಾಘವೇಂದ್ರ ಸ್ವಾಮಿಯವರು. ರಾಯರ ಮೇಲೆ ನಂಬಿಕೆ, ತಾಳ್ಮೆ ಇವೆರಡೂ ನಿಮ್ಮಲ್ಲಿ ಇತ್ತು ಅಂದ್ರೆ ಜೀವನದಲ್ಲಿ ಖಂಡಿತ ನಿಮ್ಗೆ ಗೆಲುವು ಅನ್ನೋದು ಬರುತ್ತೆ. ನಂಬೇನಪ್ಪ ಅವ್ರ ನಂಬೇನಪ್ಪ. ನಂಬಿ ಖಂಡಿತ ನಿಮ್ಗೆ ಏನೇ ಕಷ್ಟಗಳಿತ್ತಂದ್ರೂ ಅದನ್ನ ಗುರು ರಾಘವೇಂದ್ರ ಸ್ವಾಮಿಯವರು ತಥಾಸ್ತು ಮಗಣೆ ಅಂತ ಹೇಳ್ತಾರೆ. ಅದಕ್ಕೆ ಎಷ್ಟೋ ಜನಗಳು ಪೂಜೆ ಮಾಡ್ತಾ ಇರ್ತಾರೆ, ಸ್ವಾಮಿ ನಾನು 4 ವರ್ಷ ಆಯ್ತು, 5 ವರ್ಷ ಆಯ್ತು, 10 ವರ್ಷ ಆಯ್ತು, 15 ವರ್ಷ ಆಯ್ತು ನಾನು ಪೂಜೆ ಮಾಡ್ತಾ ಇದ್ದೀನಿ, ನನಗೆ ಯಾಕೆ ಒಲಿತಾ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಗುರು ರಾಘವೇಂದ್ರ ಸ್ವಾಮಿಯವರು ಬೆಳಕಿನ ಜಾಗ ತೋರಿಸಿದ್ದಾರೆ. ನಾನು ಈ ಜಾಗದಲ್ಲಿ ಬಂದ್ರೆ ನಿಮ್ಗೆ ಬೆಳಕು ಕಾಣುತ್ತೆ, ಬನ್ನಿ ಅಂತ ರಾಯರು ಕರಿತಾ ಇದ್ದಾರೆ. ಇಲ್ಲ, ನಾನು ಕತ್ತಲಾಗಿರೋ ಜಾಗಕ್ಕೆ ಹೋಗ್ತೀನಿ ಅಂತಂದು ಅವರು ಒಂದು ಸಮಯ ಬೇಕು ಪೂಜೆ ಮಾಡುವುದಕ್ಕೂ, ಆ ಸಮಯವನ್ನು ತಿಳಿಸಿಕೊಟ್ಟಿದ್ದಾರೆ ಇವತ್ತು ರಾಯರು. ಬೆಳಕಿರೋ ಜಾಗಕ್ಕೆ ಹೋಗ್ಬೇಕು. ನಾವು ಬೆಳಕಿರೋ ಜಾಗಕ್ಕೆ ಹೋದ್ರೆ ಅಲ್ಲಿ ಏನಿದೆ ಅಂತ ನಮ್ಗೆ ಕಣ್ಣಿಗೆ ಕಾಣುತ್ತೆ. ಈ ಕತ್ಲಿರೋ ಜಾಗಕ್ಕೆ ಹೋದ್ರೆ ಏನು ಕಾಣುವುದಿಲ್ಲ. ಇವಾಗ ಎಷ್ಟೋ ಜನಗಳು ನನಗೆ, ನನ್ನ ತಾಯಿಂದ್ರು, ನನ್ನ ಅಣ್ಣ ತಮ್ಮದಿರು ನನಗೆ ಫೋನ್ ಮಾಡ್ತಾರೆ. ಆದ್ರೆ ಫೋನ್ ಮಾಡಿ ಒಂದೇ ರಿಂಗಿಗೆ ಕಟ್ ಮಾಡ್ತಾರೆ. ಫೋನ್ ಮಾಡ್ತಾ ಇರ್ತಾರೆ, ಕಟ್ ಮಾಡ್ತಾರೆ, ಫೋನ್ ಮಾಡ್ತಾರೆ, ಕಟ್ ಮಾಡ್ತಾರೆ, ಫೋನ್ ಮಾಡ್ತಾರೆ. ಆ ತರದಲ್ಲಿ ಮಾಡಿದ್ರೆ ನನ್ನ ಫೋನ್ 1 ತಿಂಗಳಲ್ಲ 3 ತಿಂಗಳಾದ್ರೂ ನನ್ನ ಲೈನ್ ಸಿಗಲ್ಲ ನಿಮಗೆ. ಒಂದು ಸಲ ಫೋನ್ ಮಾಡ್ತಾ ಇದ್ದೀರಿ ಅಂದ್ರೆ ನಿಮ್ ಲೈನ್ ಹಂಗೆ ಇಟ್ಕೋಬೇಕು. ಅವ್ರು ನಿಮ್ಗೆ ಅನೌನ್ಸ್ ಮಾಡ್ತಾರಲ್ಲ, ನಿಮ್ಗೆ ನೀವು ಫೋನ್ ಮಾಡದಂತ ಚಂದಾದಾರು ಇನ್ನೊಬ್ಬರ ಹತ್ರ ಮಾತಾಡುತ್ತಾ ಇದ್ದಾರೆ, ದಯವಿಟ್ಟು ಕಾಯಿರಿ ಅಂತ ಅವ್ರು ನಿಮ್ಗೆ ಅನೌನ್ಸ್ ಮಾಡ್ತಾರಲ್ವಾ. ಹೌದಪ್ಪ. ಆ ಅನೌನ್ಸ್ ಮಾಡುವಂತ ಸಂದರ್ಭದಲ್ಲಿ ನಾವು ಕಾಯ್ಬೇಕಲ್ವಾ. ಕಾಯ್ಬೇಕಪ್ಪ. ಜನಗಳು ಹಂಗ್ ಮಾಡಲ್ಲ. ಈಗ ಎಷ್ಟು ಮೊನ್ನೆ ಒಂದು ತಾಯಿ 2900 ಸಲ ಫೋನ್ ಮಾಡಿದ್ದಾರೆ. ಯಾವ ರೀತಿಯಾಗಿ ಮಾಡ್ತಾರೆ ಅಂದ್ರೆ, ಒಂದ್ ಸಲ ಫೋನ್ ಮಾಡುದು ಕಟ್ ಮಾಡುದು, ಫೋನ್ ಮಾಡುದು ಓ ಇನ್ನೂ ಮಾತಾಡ್ತಾ ಇದೆ ಅಂತ ಕಟ್ ಮಾಡುದು, ಓ ಇನ್ನೂ ಮಾತಾಡ್ತಾ ಅಂತ ಕಟ್ ಮಾಡುದು. ಆ ತರದಲ್ಲಾದ್ರೆ 3 ಅಲ್ಲ ಸ್ವಾಮಿ 6 ತಿಂಗಳಾದ್ರೂ ನನ್ನ ಲೈನ್ ಸಿಗಲ್ಲ. ನಾನು ಡೆಲ್ಲಿಗೆ ಹೋದಂತ ಸಂದರ್ಭದಲ್ಲಿ 15,000 ಜನ ನನಗೆ ಕರೆ ಮಾಡಿದ್ದಾರೆ, ಮೆಸೇಜ್ ಬಂದಿದೆ ನನಗೆ. ಆದ್ರೆ 15,000 ಜನ ಕರೆ ಮಾಡ್ತಿರ್ತಾರೆ, ನಾನು ಎಲ್ಲರಿಗೂ ತಿಳಿಸ್ಕೊಡ್ಬೇಕಲ್ವಾ. ಅದಕ್ಕೆ ಇವತ್ತು ನೀವು ಒಂದ್ಸಲ ಫೋನ್ ಮಾಡ್ತಾ ಇದ್ರಿ ಅಂದ್ರೆ ಆ ಫೋನ್ ನಿಮ್ಮ ಫೋನ್ ಕಟ್ ಆಗು, ಒಬ್ರ ಹತ್ರ ಮಾತಾಡೋದು 5 ರಿಂದ 10 ನಿಮಿಷ ಮಾತಾಡ್ತೀನಿ ಸ್ವಾಮಿ ನಾನು. ಅದಕ್ಕೆ ಅದನ್ನ ಫೋನ್ ಲೈನ್ ಹಂಗೆ ಇಟ್ಕೋಬೇಕು. ಲೈನ್ ಇಟ್ಕೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ, 1 ಸಲ ಆಯ್ತು, 2 ಸಲ ಆಯ್ತು, 3ನೇ ಸಲ ಒಂದು ಅರ್ಧ ಗಂಟೆಲಿ ನನ್ನ ಲೈನ್ ಸಿಗುತ್ತೆ ನಿಮ್ಗೆ. ಅದಕ್ಕೆ ಯಾವತ್ತು ಆ ತರ ಇಮಿಡಿಯೇಟ್ ಕಟ್ ಮಾಡಕ್ ಹೋಗ್ಬಾರ್ದು. ಈ ಧ್ವನಿ ಮುಖಾಂತರ ಎಲ್ಲರಿಗೂ ಗೊತ್ತಾಗ್ಲಿ ಅನ್ನೋದಕ್ಕೋಸ್ಕರ ನಾನು ಇದನ್ನ ಹೇಳ್ತಾ ಇದ್ದೀನಿ. ಚಿಂತೆ ಮಾಡ್ಬಿಡಿ, ನಾನು ನಿಮ್ಗೆ ವ್ರತವನ್ನು ತಿಳಿಸ್ಕೊಡ್ತೀನಿ ಇವತ್ತು. ಆ 9 ವಾರದ ವ್ರತವನ್ನು ಮಾಡಿ ನೀವು ಅಂದುಕೊಂಡಿದ್ದೆಲ್ಲ ಯಶಸ್ವಿ ಆಗತ್ತೆ ಸ್ವಾಮಿ. ರಾಯರ ಮೇಲೆ ನಂಬಿಕೆ ಇಟ್ಟು ಇವತ್ತು ಏನು ನಿಮ್ಮ ಕರ್ಮಗಳು ಕಳೆದೋಯ್ತು, ಚಿಂತೆ ಮಾಡ್ಬೇಡಿ. ಇವತ್ತು ಏನು ನೀವು ವೆಹಿಕಲ್ ತಗೊಂಡ್ ಬಂದಿದ್ದೀರ, ಅದು ದುಡಿಮೆ ಆಗ್ಬೇಕು ಅನ್ಕೊಂಡಿದ್ದೀರಲ್ಲ, ನೀವು ಯಾರು ತಲೆನೂ ಹಿಡಿತಾ ಇಲ್ಲ, ಯಾರು ತಲೆನೂ ಹೊಡಿತಾ ಇಲ್ಲ. ನೀವು ನನ್ನ ಏನು ಒಂದು ರಟ್ಟೆಯನ್ನು ಕೊಟ್ಟಿದ್ದಾರೆ, ದುಡಿದು ತಿಂತೀನಿ ಅಂತ ಹೇಳಿ ನೀವು ಒಂದು ಗಾಡಿ ಸಾಲ ಮಾಡ್ಕೊಂಡು ಗಾಡಿ ತಗೊಂಡ್ ಬಂದಿದ್ದೀರಾ, ಆ ಸಾಲಕ್ಕೆ ಮುಕ್ತಿ ಆಗ್ಲಿ ಅಂತ ಹೇಳ್ತಾ ಇದ್ದೀರಾ. ಅದಕ್ಕೆ ಚಿಂತಿಸಬೇಡಿ, ನಾನು ನಿಮ್ಗೊಂದು ವ್ರತವನ್ನು ಹೇಳ್ಕೊಡ್ತೀನಿ. ಆ ವ್ರತದಲ್ಲಿ ಪೂಜೆ ಮಾಡಿದ್ರೆ ಸಾಕು, ನಿಮ್ಮ ಬದುಕನ್ನೇ ಬದಲಾಯಿಸಿ ಬಿಡ್ತಾರೆ. ಸ್ವಾಮಿ ಇವಾಗ ನೀವ್ ಯಾರು ಸ್ವಾಮಿ, ನಾನ್ ಯಾರು ಸ್ವಾಮಿ? ಇಲ್ಲಿ ನಾವು ಪರಿಚಯ ಇರೋದು ಹೆಂಗೆ? ಗಾಳಿಯ ಮುಖಾಂತರದಲ್ಲಿ. ಗಾಳಿ ಒಂದಿಲ್ಲ ಅಂದ್ರೆ ಮನುಷ್ಯ ಸತ್ತು ಹೋಗ್ಬಿಡ್ತಾನೆ. ಗಾಳಿ ಇರುವುದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ ಗುರು ರಾಘವೇಂದ್ರ ಸ್ವಾಮಿ ಅವರು ಇರುವುದು. ಎಲ್ಲಿ ಬೃಂದಾವನ ಇರುತ್ತೋ, ಎಲ್ಲಿ ರಾಯರ ಫೋಟೋ ಇರುತ್ತೆ, ಅಲ್ಲಿ ರಾಯರು ಇದ್ದೇ ಇರುತ್ತಾರೆ. ಅದಕ್ಕೆ ಖಂಡಿತ ನನಗೆ ತುಂಬಾ ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿದ್ದಕ್ಕೆ. ಆಮೇಲೆ ಇನ್ನೊಂದು ವಿಚಾರದಲ್ಲಿ ತುಂಬಾ ಪಾಪ ನೊಂದ್ಕೊಂಡಿದ್ದೀರಾ ನೀವು, ಎಷ್ಟು ಸುಮಾರು ದಿನದಿಂದ ಕರೆ ಮಾಡ್ತಾ ಇದ್ದೀರಾ. ಆದ್ರೆ ಯಾವತ್ತೂ ಹೇಳ್ತಾ ಇದ್ದೀನಿ, ಅಳಬಾರದು. ನಾನು ನಿಮ್ಮ ಕಣ್ಣೀರು ಒರೆಸೋದಕ್ಕೆ ಇವತ್ತು ನನ್ನ ಜೀವನನೇ ಮುಡುಪವಾಗಿಟ್ಟಿದ್ದೀನಿ ಸ್ವಾಮಿ. ಶುಭವಾಗ್ಲಿ ಸ್ವಾಮಿ. ನನಗೆ ಅದನ್ನ ತಿಳಿಸ್ಕೊಡಿ, ನಾನು ನಿಮ್ಗೆ ರಾಯರಿಗೆ ಯಾವ ರೀತಿಯಾಗಿ ಪೂಜೆ ಮಾಡಬೇಕು ಅನ್ನೋದು ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ ಸ್ವಾಮಿ. ದಯವಿಟ್ಟು ಯಾರೂ ಈ ತಪ್ಪನ್ನು ಮಾಡಬೇಡಿ. ನಿಮ್ಮೆಲ್ಲರಿಗೂ ಕೈ ಮುಗಿದು ನಾನು ಕೇಳುತ್ತಾ ಇದ್ದೇನೆ.
ಯಾಕಂದರೆ ಎಷ್ಟೋ ಜನಗಳು, ನನ್ನ ತಾಯಂದಿರು, ಅಣ್ಣ ತಮ್ಮಂದಿರು, ನನ್ನ ಸ್ನೇಹಿತರು, ನೀವು ನನಗೆ ಫೋನ್ ಮಾಡ್ತಾ ಇರ್ತೀರ. ನನಗೆ ಫೋನ್ ಮಾಡುವಂಥ ವ್ಯಕ್ತಿಗಳು ಯಾರೂ ಶ್ರೀಮಂತರಲ್ಲ, ನನ್ನ ಹಾಗೇ ಬಡವರು. ಅದಕ್ಕೆ ನಿಮ್ಮಲ್ಲಿ ಕೇಳಿಕೊಳ್ಳುವುದು ಒಂದೇ ಒಂದು, ಏನು ಅಂದರೆ ನನಗೆ ಫೋನ್ ಮಾಡುವಂಥ ದಯವಿಟ್ಟು ಯಾರೂ ಈ ತಪ್ಪನ್ನು ಮಾಡಬೇಡಿ. ನಿಮ್ಮ ಕೈ ಮುಗಿದು ನಾನು ಕೇಳುತ್ತಾ ಇದ್ದೇನೆ. ಎಲ್ಲ ನನ್ನ ತಾಯಂದಿರು, ಅಕ್ಕ ತಂಗಿಂದಿರು, ನನ್ನ ಸ್ನೇಹಿತರು ಎಲ್ಲರೂ ಒಂದೇ ಸಲ ಫೋನ್ ಮಾಡ್ತೀರಾ, ಕಟ್ ಮಾಡ್ತೀರಾ, ಒಂದು ಸಲ ಫೋನ್ ಮಾಡ್ತೀರಾ, ಕಟ್ ಮಾಡ್ತೀರಾ. ಆ ಥರದಲ್ಲಾದರೆ ನನ್ನ ಲೈನು ನಿಮಗೆ 1 ತಿಂಗಳಲ್ಲ ಸ್ವಾಮಿ, 3 ತಿಂಗಳಾದರೂ ಲೈನ್ ಸಿಗುವುದಿಲ್ಲ. ಯಾಕೆ ಅಂದರೆ ನೀವು ಫೋನ್ ಮಾಡುವಂಥ ಸಂದರ್ಭದಲ್ಲಿ 100 ಸಲ ಫೋನ್ ಮಾಡಿರ್ತೀರಾ. ಅಂದರೆ ಇವರು ಇನ್ನೂ ಮಾತಾಡ್ತಾ ಇದ್ದಾರೆ ಅಂತ ಕಟ್ ಮಾಡೋದು, ಇನ್ನೂ ಮಾತಾಡ್ತಾ ಇದ್ದಾರೆ ಅಂತ ಕಟ್ ಮಾಡೋದು. ಈ ಥರದಲ್ಲಿ ನೀವು 100 ಸಲ ನನಗೆ ಫೋನ್ ಮಾಡ್ತಾ ಇರ್ತೀರಾ. ಆದರೆ ಸೆಂಟ್ರ್ನಲ್ಲಿ ಯಾರೋ ಒಬ್ಬರು ಬಂದು ಒಂದು ಸಲ ಅವರು ಗ್ಯಾಪಲ್ಲಿ ಬಂದು ನನಗೆ ಫೋನ್ ಮಾಡ್ತಾರೆ. ಅವ್ರ ಫೋನ್ ಕಟ್ ಆಗೋವರೆಗೂ ಅವ್ರು ಹೋಲ್ಡ್ ಮಾಡ್ತಾರೆ. ಯಾಕೆ ಅಂದರೆ ನಾನು ಬೇರೆಯವ್ರ ಹತ್ರ ಮಾತಾಡುವಂಥ ಸಂದರ್ಭದಲ್ಲಿ 5 ರಿಂದ 10 ನಿಮಿಷ ಅಷ್ಟೇ ನಾನು ಒಬ್ಬರ ಹತ್ರ ಮಾತಾಡೋದು. ಅವ್ರ ಹತ್ರ ಮಾತಾಡುವಂಥ ಸಂದರ್ಭದಲ್ಲಿ ಅವ್ರು ಫೋನ್ ಮಾಡಿದಂಥ ಸಂದರ್ಭ ನಾನು ಅವ್ರ ಫೋನ್ ಕಟ್ ಮಾಡುವುದಕ್ಕಾಗೋದಿಲ್ಲ. ಯಾಕೆ ಅಂದರೆ ಇಲ್ಲಿ ಎಲ್ಲರೂ ಬಡವರೇ, ನನ್ನ ಹಾಗೆ ಎಲ್ಲರೂ ಬಡವರೇ ಇದ್ದಾರೆ. ನನಗೆ ಫೋನ್ ಮಾಡುವಂಥ ವ್ಯಕ್ತಿಗಳು ಯಾರು ಶ್ರೀಮಂತರಲ್ಲ, ನನ್ನ ಹಾಗೆ ಬಡವರು. ಅದಕ್ಕೆ ಅವರು ಕಷ್ಟಗಳು ಏನಿದೆ ಅದನ್ನೆಲ್ಲ ಮುಕ್ತಿಯಾಗಲಿ ಎನ್ನುವುದಕ್ಕೋಸ್ಕರ ರಾಯರ ಪಾದವನ್ನು ಹಿಡಿದು ನಾನು ಕೇಳುತ್ತಾ ಇದ್ದೇನೆ. ದಯವಿಟ್ಟು ನೀವೇನು ಫೋನ್ ಮಾಡ್ತಾ ಇರ್ತೀರಲ್ವ, ಮಾತಾಡ್ತಾ ಇದ್ದಾರೆ ಅಂತ ಕಟ್ ಮಾಡೋದು, ಆ ಥರದಲ್ಲಿ ದಯವಿಟ್ಟು ಮಾಡಬೇಡಿ. ನಿಮ್ಗೆ ಅವ್ರು ಅನೌನ್ಸ್ ಮಾಡ್ತಾ ಇದ್ದಾರಲ್ವ, ನೀವು ಫೋನ್ ಮಾಡಿದಂಥ ವ್ಯಕ್ತಿ ಬೇರೆಯವ್ರ ಹತ್ರ ಸಂಪರ್ಕದಲ್ಲಿ ಮಾತಾಡುತ್ತಾ ಇದ್ದಾರೆ, ದಯವಿಟ್ಟು ಕಾಯಿರಿ ಅಂತ ಅವರು ನಿಮಗೆ ಹೇಳ್ತಾರಲ್ವ. ಮನುಷ್ಯನಿಗೆ ತಾಳ್ಮೆ ಅನ್ನೋದು ಮುಖ್ಯ, ತಾಳ್ಮೆ, ನಂಬಿಕೆ. ಈ ತಾಳ್ಮೆಯಿಂದ ಇದ್ದರೆ ನಿಮಗೆ ಖಂಡಿತ ನನ್ನ ಲೈನು 5 ರಿಂದ 10 ನಿಮಿಷದಲ್ಲೇ ನನ್ನ ಹತ್ರ ಮಾತಾಡುತ್ತೀರಾ ನೀವು. ಅದಕ್ಕೆ ಆ ರೀತಿಯಾಗಿ ಮಾಡಿಕೊಂಡ್ರೆ ನಿಮಗೆ ಪಾಪ ಎಷ್ಟೋ ಜನಗಳು ನೊಂದುಕೊಂಡಿರ್ತೀರ. ನೀವೆಲ್ಲ ನನ್ನ ತಾಯಂದಿರು, ನನ್ನ ಅಣ್ಣ ತಮ್ಮಂದಿರು ನೊಂದುಕೊಂಡು ನನಗೆ ಕರೆ ಮಾಡ್ತಿರ್ತೀರ. ನನಗೇನಾದರೂ ಒಂದು ಪರಿಹಾರ ಆಗಬೇಕು, ದಯವಿಟ್ಟು ನಿಮ್ಮ ಕೈ ಮುಗಿದನ್ನು ಕೇಳುತ್ತೀನಿ, ತಿಳಿಸಿಕೊಡಿ ಅಂತ ಹೇಳ್ತೀರಾ. ನನ್ನ ಜೀವನನೇ ರಾಯರಿಗೆ ಮುಡುಪವಾಗಿಟ್ಟಿದ್ದೇನೆ. ನಿಮ್ಮೆಲ್ಲರಿಗೆ ಒಳ್ಳೆಯದಾಗಬೇಕನ್ನುವುದೇ ನನ್ನ ಭಾವನೆ ಇರುವುದು. ಅದಕ್ಕೆ ಈ ವಿಡಿಯೋನ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಯಾಕಂದರೆ ಅವರು ಇದೇ ರೀತಿಯಾಗಿ ಮಾಡ್ತಾ ಇರ್ತಾರೆ. ಎಷ್ಟೋ ಜನಗಳಿಗೆ ನಿಮ್ಮ ಸ್ನೇಹಿತರಿಗೆ ನನ್ನ ನಂಬರನ್ನು ಕೊಟ್ಟಿರ್ತೀರಲ್ವ, ಅವರೆಲ್ಲರಿಗೂ ಅರ್ಥ ಆಗಲಿ. ದಯವಿಟ್ಟು ಇದನ್ನು ಶೇರ್ ಮಾಡಿ. ಅವರು ಇದು ವಿಡಿಯೋ ನೋಡಿದ ಮೇಲೆ ಅವರು ಸ್ವಲ್ಪ ನನಗೆ ಫೋನ್ ಮಾಡುವಂಥ ಸಂದರ್ಭದಲ್ಲಿ ಕಾಯ್ತಾರೆ. ಆದರೆ ಒಂದೇ ರಿಂಗಿಗೆ ಕಟ್ ಮಾಡಿ ಲೈನ್ ಸಿಗೋದಿಲ್ಲ. ಅವರು ಸುಮ್ಮನೆ ನನ್ನನ್ನು ಬೈಕೊತಾರೆ. ನೀವ್ಯಾರೂ ನನ್ನನ್ನು ಬೈಕೋಬೇಡಿ. ದಯವಿಟ್ಟು ನಾನು ಇದರಲ್ಲಿ ಏನಾದರೂ ತಪ್ಪಾಗಿ ಮಾತಾಡಿದರೆ ಕ್ಷಮೆ ಇರಲಿ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ.